ನಾನು ಡಾಕ್ಟರ್ ಭಾವನಾ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಕನಕ ನಿಸರ್ಗವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಾಡಿಯನ್ನು ಯಾವ ರೀತಿ ಕೂಲ್ ಆಗಿ ಇರಿಸಬಹುದು ಅಂತ ತಿಳಿಸ್ಕೊಡ್ತೇನೆ. ತುಂಬಾ ಬಾಡಿ ಉಷ್ಣತೆ ಆಗಿದೆ, ಅದನ್ನು ಯಾವ ರೀತಿ ಕೂಲ್ ಆಗಿ ಮಾಡ್ಬೇಕು, ಅದ ಸರಳವಾದ ಮನೆ ಮದ್ದು ಅಂತ ತಿಳಿಸ್ಕೊಡ್ತೇನೆ. ಈಗ ಯಾಕಾಗುತ್ತೆ, ಮೇನ್ ಕಾಸಸ್ ಏನು ಅಂತ ಹೇಳೋದು, ಕೆಲವರಲ್ಲಿ ದೇಹ ಪ್ರಕೃತಿನೇ ಅದೇ ರೀತಿ ಇರುತ್ತೆ. ಜೀನ್ಸ್ ಹುಟ್ಟುವಾಗನೇ ಉಷ್ಣ ದೇಹ ಇರೋದ್ರಿಂದ ಬಾಡಿ ಬೇಗ ಹೀಟ್ ಆಗ್ಬಿಡುತ್ತೆ. ಎರಡನೇದು, ನಾವು ತಿಂತಿರುವ ಒಂದು ಆಹಾರ, ಅದು ಹುಳಿ, ಉಪ್ಪು, ಖಾರ, ಮಸಾಲ, ಒಣಮೆಣಸು ಇಂತಹ ಒಂದು ಫುಡ್ ತಗೊಳ್ಳೋದ್ರಿಂದ ಬಾಡಿಗೆ ಬೇಗ ಉಷ್ಣತೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಮೇನ್ ಕಾಸ್ ಏನಂದ್ರೆ ಈ ಒಂದು ಎರಡು ಕಾಸಸ್ ನಾನು ನಿಮ್ಗೆ ತಿಳಿಸಿದೆ. ಈಗ ಇದರ ಲಕ್ಷಣಗಳೇನು, ಯಾವ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ, ಮೊದಲು ಹೇರ್ ಫಾಲ್ ಆಗುತ್ತೆ, ಸುಸ್ತಾಗುತ್ತೆ, ಬೆವರಿರುತ್ತೆ, ಜಾಸ್ತಿ ಬೆವರು ಬರುವಾಗ ವಾಸನೆ ಇರುತ್ತೆ, ಉರಿ ಮೂತ್ರ, ಬಾಡಿ ತುಂಬಾ ಉರಿ ಉರಿ ಅನ್ಸುವಂಥದ್ದು, ಮೋಷನ್ ಮಾಡುವಾಗ ಉರಿ ಆಗುತ್ತೆ, ಅದೇ ರೀತಿ ಗಂಟ್ಲು ಉರಿ, ಹೊಟ್ಟೆ ನೋವು, ಹೊಟ್ಟೆ ಉರಿ, ಎದೆ ಉರಿ, ಲುಕೋರಿ ಅಂದ್ರೆ ಬಿಳಿ ಮುಟ್ಟು ಹೋಗುವಂಥದ್ದು, ಇದೆಲ್ಲ ಉಷ್ಣತೆ ಆಗುವಂತಹ ಒಂದು ಲಕ್ಷಣಗಳು. ಸೊ ಇದನ್ನು ಯಾವ ರೀತಿ ಮನೆಯಲ್ಲೇ ಕಡಿಮೆ ಮಾಡಬಹುದು ಅಂದ್ರೆ, ಮೊದಲಿಗೆ ಫಸ್ಟ್ ಒನ್ ರೆಮಿಡಿ ಯಾವ್ದಂದ್ರೆ ಬೂದು ಕುಂಬಳದ ಜ್ಯೂಸ್. ಈ ಒಂದು ಬೂದು ಕುಂಬಳದ ಜ್ಯೂಸ್ ಹಲವಾರು ಸಮಸ್ಯೆಗೆ ಮನೆಮದ್ದಾಗಿದೆ. ಸೊ ಈ ಬೂದು ಕುಂಬಳದ ಜ್ಯೂಸ್ ಅನ್ನು ಡೈಲಿ ಖಾಲಿ ಹೊಟ್ಟೆಗೆ ಉಪಯೋಗಿಸೋದ್ರಿಂದ ನಿಮಗೆ ಬಾಡಿ ತುಂಬಾ ಕೂಲ್ ಆಗುತ್ತೆ. ಎದೆ ಉರಿ ಆಗುವಂಥದ್ದು, ಗಂಟ್ಲು ಉರಿ ಆಗುವಂಥದ್ದು, ಅದೇ ರೀತಿ ಬಾಡಿ ತುಂಬಾ ಉರಿ ಉರಿ ಅನ್ಸುವಂಥದ್ದು, ಉರಿ ಮೂತ್ರ ಆಗುವಂಥದ್ದು, ಇದೆಲ್ಲ ಬೂದು ಕುಂಬಳದ ಜ್ಯೂಸ್ ತಗೊಳ್ಳೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಗರಿಕೆ ಹುಲ್ಲಿನ ಜ್ಯೂಸ್. ಡೈಲಿ ಗರಿಕೆ ಹುಲ್ಲ ಜ್ಯೂಸ್ ತಗೊಳ್ಳೋದ್ರಿಂದನೂ ನಿಮ್ಗೆ ಬಾಡಿಲಿ ಇರುವಂತಹ ಒಂದು ಉಷ್ಣತೆ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ಗಂಟ್ಲು ತುಂಬಾ ಉರಿ ಆಗುತ್ತೆ, ತುಂಬಾ ಬೆವರು ಬರುತ್ತೆ, ಬೆವರು ವಾಸನೆ ಬರುತ್ತೆ, ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಅಡುಗೆಯಲ್ಲಿ ಜಾಸ್ತಿಯಾಗಿ ಬಸಳೆ ಸೊಪ್ಪನ್ನು ಉಪಯೋಗಿಸಬಹುದು. ಅದೇ ರೀತಿ ಬ್ರಾಹ್ಮಿ ಉಪಯೋಗಿಸೋದ್ರಿಂದ ಉಷ್ಣತೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಫ್ರೂಟ್ಸ್ ಅಂತ ನೋಡುದಾದ್ರೆ ಸೀತಾಫಲ ಇರಬಹುದು, ಪಪ್ಪಾಯ, ಇದನ್ನು ನಿಮ್ಮ ಬಾಡಿಲಿ ಇರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಚಿಕ್ಕುರು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದು ಮನೆ ಮದ್ದು ಯಾವ್ದ್ರಂದ್ರೆ ಲಾವಂಚ ಬೇರು. ಈ ಒಂದು ಸಂಸ್ಕೃತದಲ್ಲಿ ಇದನ್ನು ಉಶಿರ ಬೇರು ಅಂತ ಕರೀತಾರೆ. ಸೊ ಒಂದು ಪಾಟ್ ಅಲ್ಲಿ ಈ ಒಂದು ಲಾವಂಚ ಬೇರನ್ನು ಹಾಕಿ ಇದರ ಒಂದು ನೀರನ್ನು ಕುಡಿಯುವುದ್ರಿಂದನೂ ನಿಮಗೆ ಬಾಡಿಲಿ ಇರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ವರ್ಕ್ಗೆ ಹೋಗ್ತಿರಾದ್ರೆ ಬಾಟಲ್ ಅಲ್ಲಿ ಹಾಕೊಂಡು ಈ ಒಂದು ನೀರನ್ನು ಡೈಲಿ ಕುಡಿತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ನನ್ನಾರಿ ಪೌಡರ್. ಈ ಒಂದು ನನ್ನಾರಿ ಪೌಡರ್ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಡೈಲಿ ಈ ಒಂದು ನನ್ನಾರಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿಲಿರುವಂತಹ ಒಂದು ಉಷ್ಣತೆ, ಹೊಟ್ಟೆ ಉರಿ ಅನ್ಸುವಂಥದ್ದು, ಅದೇ ರೀತಿ ಬಿಳಿ ಮುಟ್ಟು ಹೋಗುವಂಥದ್ದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೈಲಿ ಒಂದು ಸ್ಪೂನ್ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕೆಲವರಲ್ಲಿ ತುಂಬಾ ವೀಕ್ನೆಸ್ ಇರುತ್ತೆ, ಉಷ್ಣತೆ ಆಗಿ ತುಂಬಾ ವೀಕ್ ಆಗ್ತಾರೆ, ಅಂತವರಿಗೆ ಈ ಒಂದು ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಶತಾವರಿ. ಡೈಲಿ ಶತಾವರಿ ಪೌಡರ್ ಅನ್ನು ಯೂಸ್ ಮಾಡಬಹುದು. ಈ ಒಂದು ಕಾಲ್ ಚಮಚ ಶತಾವರಿ ಪೌಡರ್ ಅನ್ನು ಒಂದು ಗ್ಲಾಸ್ ನೀರಿಗೆ ಅಥವಾ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ನಿಮ್ಗೆ ಉಷ್ಣತೆಯಿಂದ ಆಗುವಂತಹ ಒಂದು ವೀಕ್ನೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ಪ್ರೆಗ್ನೆಂಟ್ ಇರುವವರು ಹಾಗೆ ಎದೆ ಹಾಲು ಕೊಡುವಂತಹ ಮಹಿಳೆಯರು ಉಪಯೋಗಿಸಬಹುದು. ಎದೆ ಹಾಲು ಜಾಸ್ತಿ ಮಾಡ್ಲಿಕ್ಕೆ ಈ ಶತಾವರಿ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಜ್ಯೇಷ್ಠ ಮಧು. ಕೆಲವೇನಾಗುತ್ತೆ ಅಂದ್ರೆ ನಿದ್ದೆ ಸಮಯದಲ್ಲಿ ತುಂಬಾ ಗಂಟ್ಲುರಿ ಆಗುತ್ತೆ, ಹೊಟ್ಟೆ ಉರಿ ಆಗುತ್ತೆ ಅಂತ ಹೇಳ್ತಾರೆ. ಅಂತವರು ಸಡನ್ ಆಗಿ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡ್ಬೋದು. ಕೆಲವರಲ್ಲಿ ಎದೆ ಉರಿ ಆಗುವಂಥದ್ದು ಅದೇ ರೀತಿ ಗಂಟ್ಲು ಉರಿ, ಹೊಟ್ಟೆ ಉರಿ ಆಗುವವರು ಈ ಒಂದು ಉಪಾಯವನ್ನು ಮಾಡ್ಬೋದು. ಇದಕ್ಕೆ ಬೇಕಾಗುವಂತದ್ದು ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಕ್ವಾತ ಚೂರ್ಣ. ಈ ಒಂದು ಚೂರ್ಣ ನಿಮ್ಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಈ ಒಂದು ಚಮಚ ಈ ಜ್ಯೇಷ್ಠ ಮಧುವನ್ನು ತೆಳ್ಳಗಿನ ಹಾಲು, ತುಂಬಾ ದಪ್ಪ ಇರಬಾರ್ದು ಹಾಲು, ತುಂಬಾ ತೆಳ್ಳಗಿನ ಹಾಲಲ್ಲಿ ಹಾಕೊಂಡು, ಯಾವಾಗ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಇರುತ್ತೆ ನೋಡಿ, ಆ ಸಮಯದಲ್ಲಿ ನೀವು ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಎದೆ ಉರಿ ಇರಬಹುದು ಅಥವಾ ಹೊಟ್ಟೆ ಉರಿ ಇರುವಂತದ್ದು ಸ್ಲೋಲಿ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಮೇನ್ ಹೇಳ್ತಾ ಇದ್ರೆ ಹಾಲು ತುಂಬಾ ದಪ್ಪ ಇರಬಾರ್ದು, ತುಂಬಾ ತೆಳುವಾಗಿರುವಂತಹ ಹಾಲಿಗೆ ಜ್ಯೇಷ್ಠ ಮಧುವನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಎದೆ ಉರಿ ಆಗುವಂತದ್ದು ಅಥವಾ ಗಂಟ್ಲು ಉರಿ ಆಗುವಂತ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಗಲ್ಲ ವೀಕ್ಷಕರೇ, ಯಾವುದೆಲ್ಲ ಸರಳವಾದ ಉಪಾಯ ಮಾಡೋದ್ರಿಂದ ಬಾಡಿಲಿ ಇರುವಂತಹ ಒಂದು ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ.
ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.